ನನ್ನ ಪ್ರೀತಿಯ ಓದುಗ ಮಿತ್ರರೇ ನಮಸ್ಕಾರ. ಹೇಗಿದ್ರೆ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಏನಪ್ಪ ಅಂತ ಹೇಳಿದ್ರೆ ಇವತ್ತು ಏನು ಹೈಸ್ಕೂಲ್ ಟೀಚರ್ ಅಂದರೆ HSTR ಪರೀಕ್ಷೆಯ ಒಂದು C&R ರೂಲ್ಸ್ ಬಿಡುಗಡೆ ಆಗಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಸೊ ಇದರಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ ನೋಡಿ, ಪ್ರೌಢಶಾಲಾ ಸಹ ಶಿಕ್ಷಕರ ಶ್ರೇಣಿ ಏನು ಶ್ರೇಣಿ 2 ಅಂದರೆ B ಗ್ರೇಡ್ ಹುದ್ದೆ ಇದೆಯಲ್ಲ, ಸೊ ಇದರಲ್ಲಿ ಅದನ್ನು ನೇಮನ್ನು ಚೇಂಜ್ ಮಾಡಿದ್ದಾರೆ. ಮೊದಲಾಗಿ ಪ್ರೌಢಶಾಲಾ ಸಹ ಶಿಕ್ಷಕರು ಅಂತೇಳಿ ಪದಗಳನ್ನು ಬಳಸಬೇಕು ಅಂತ ಹೇಳಿದ್ದಾರೆ. ಸೊ ನೇಮಕಾತಿ ವಿಧಾನವನ್ನು ನೋಡ್ಬಿಡೋಣ ನಾವು. ನೋಡಿ, ಇಲ್ಲಿ 85% ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಆಗಲೇ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ TET ಕೇಳಿಲ್ಲ. ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳ 85% ಏನು ನೀವು ಅಂಕಗಳನ್ನು ತೆಗೆದುಕೊಳ್ತೀರಿ, 100 ಮಾರ್ಕ್ಸಿಗೆ ನೀವು ಎಷ್ಟು ಅಂಕಗಳನ್ನು ತೆಗೆದುಕೊಳ್ತೀರಿ ಅದರ ಒಂದು 85% ನಿಮ್ಮ ಹುದ್ದೆಗೆ ಕನ್ಸಿಡರ್ ಮಾಡ್ತಾರೆ. ಇನ್ನು BA ಮತ್ತು BSc ಮತ್ತು ಇನ್ನಿತರ ಪದವಿಯಲ್ಲಿ ಪಡೆದಂಥ ಅಂಕಗಳ ಒಟ್ಟಾರೆಯಾಗಿ 13%. ಅದರಲ್ಲಿ ನೀವು ಅಂದರೆ BA ಆಗಿರ್ಬೋದು, BSc ಆಗಿರ್ಬೋದು, ಸೊ ಇದರಲ್ಲಿ ನೀವು ಅದರಲ್ಲಿ ಎಷ್ಟು ಪಡ್ಕೊಂಡಿರ್ತೀರೋ ಅದರ 13% ಒಂದು ಕನ್ಸಿಡರ್ ಮಾಡ್ತಾರೆ. ಮತ್ತು B.Ed ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳ 2% ಕನ್ಸಿಡರ್ ಮಾಡಿ ಟೋಟಲಾಗಿ 100%ಗೆ ಈ ಒಂದು ಹುದ್ದೆಯನ್ನು ನಿಮಗೆ ಕೊಡಲಿಕ್ಕೆ ಈ ಒಂದು C&R ರೂಲ್ಸನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ದೈಹಿಕ ಶಿಕ್ಷಣ ಏನು ಶಿಕ್ಷಕರಿದ್ದಾರೆ, ಸೊ ಇದರ ಒಂದು ಏನು ಹುದ್ದೆಯ ಒಂದು ಅರ್ಹತೆಗಳನ್ನು ನೋಡೋದಾದರೆ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸೇಮ್ ಯಾವ ರೀತಿಯಾಗಿ ನಾವು ಸಹ ಶಿಕ್ಷಕರ ಪ್ರೌಢಶಾಲೆ ಸಹ ಶಿಕ್ಷಕರನ್ನ ನೇಮಕಾತಿ ಏನು ವಿಧಾನ ಇದೆ, ಸೊ ಅದರಂತೆಯೇ ಇಲ್ಲಿ CETಯ ಒಂದು 85% ಮತ್ತು ಪದವಿಯಲ್ಲಿ ಅವರು ಯಾವ ಒಂದು B.Ed ಆಗಿರ್ಬೋದು, ಪದವಿಯಲ್ಲಿ ಯಾವುದು ನಾವು ಡಿಗ್ರಿಯನ್ನು ಯಾವುದರಲ್ಲಿ ಮಾಡಿರ್ತಾರೋ ಅದರಲ್ಲಿ 13% ಮತ್ತು BPED ಪರೀಕ್ಷೆಯಲ್ಲಿ ಪಡೆದ ಒಟ್ಟಾರೆ ಎಷ್ಟು 2%. ಸೊ ಇಷ್ಟು ಈ ಒಂದು ಹುದ್ದೆಗಳಿಗೆ ಒಂದು C&R ರೂಲ್ಸನ್ನು ಬಿಡುಗಡೆ ಮಾಡಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ನೋಡಿ, ಇಷ್ಟೇ ಇರೋದ್ರೆ ಇದರಲ್ಲಿ ಮಾಹಿತಿ. ಇನ್ನು ಅದರ ಒಂದು ಅರ್ಜಿಗಳ ಆಹ್ವಾನ ಪಟ್ಟಂಗೆ ಮತ್ತು ಇನ್ನೂ ಇದೆ. ಸೊ ಅದೆಲ್ಲ ಕೂಡ ಇನ್ನು ನೀವು ಇದ್ರ ಬೇಕಂದರೆ ನಾನು ಒಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಇದರಲ್ಲಿ ನೋಡ್ಕೊಳ್ಳಿ. ಓಕೆನಾ? ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸದೊಂದು ವಿಚಾರದೊಂದಿಗೆ. ಅಲ್ಲಿವರೆಗೂ ಬಾಯ್, ಧನ್ಯವಾದಗಳು, ಶುಭ ದಿನ.